ಇಡೀ ಸಮಾಜದಲ್ಲಿ ಒಂದು ಒಳ್ಳೆಯ ಬದಲಾವಣೆ ಬರ್ತದೆ. ನೋಡ್ರಿ ಈಗ ಈ ಸಮಯಕ್ಕೂ ಸಹಿತ ತಾವೆಲ್ಲರೂ ಇಷ್ಟೊತ್ತಿಗೆ ಬಂದು ಕುಳಿತಿದ್ದೀರಿ. ಅವ್ರ ಗುರುಗಳದೊಂದು 4 ಮಾತುಗಳನ್ನು ಕೇಳಬೇಕು ಅಂತ ಹೇಳಿ ಬಂದರೆಲ್ಲ, ಇದು ಬಹಳ ದೊಡ್ಡದು. ಜಾತ್ರೆ ಏನೋ ಒಂದು ದಿವಸ ಮಾಡಿಬಿಡ್ತೀರಿ, ಅದು ಬಹಳ ಮಹತ್ವದಲ್ಲ. ಆದರೆ ಇದು ಏನೊಂದು 4 ದಿವಸ ನಡೀತದಲ್ಲ, ಇದು ಇಡೀ ಜೀವನಕ್ಕೊಂದು ಆಧಾರ ಇರ್ತದೆ. ನೀವು ಅವಾಗ ಕೇಳಬಹುದು, ನಾವು ಗುರುಗಳದು ಆಶೀರ್ವಾದವನ್ನು ಪಡೆದ್ರೆ ನಮಗೆ ಪಕ್ಕಾ ದೇವ್ರ ದರ್ಶನರೇ ಆಗ್ತದೇನು ಅಂತ. ಅಷ್ಟು ಸತ್ಯ ಅದ ಏನು ಅಂತ ನಾವು ಕೇಳಬಹುದು. ನೋಡ್ರಿ, ನಿಮ್ಮ ಮಕ್ಕಳಿಗೆ ಈ ಸಾಲಿ ಕಲಿಸ್ತೀರಿ, 10-15 ವರ್ಷ ಸಾಲಿ ಕಲಿಸ್ತಾರ. ಪ್ರತಿ ವರ್ಷ ಲಕ್ಷ ಲಕ್ಷ ರೂಪಾಯಿ ಖರ್ಚು ಮಾಡ್ತಾರ. ಏನಂತ ನೌಕರಿ ಸಿಗ್ತದಂತ ಕಲಿಸ್ತಾರಲ್ಲ. ಆದ್ರೆ ಕಲ್ತವ್ರಿಗೆಲ್ಲ ನೌಕರಿ ಸಿಗತ್ತದೇನು? ಮತ್ತು ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋದು ಎದಕ್ಕೆ? ಆಸ್ಪತ್ರೆಗೆ ಹಾಕ್ತಾರ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರ, ಎದಕ್ಕೆ? ಉಳಿಸ್ಬೇಕಂಥೇಳಿ. ಆದ್ರೆ ಆಸ್ಪತ್ರೆಗೆ ಹೋದವ್ರೆಲ್ಲರೂ ಉಳಿತಾರೇನು? ಎಲ್ಲರೂ ಗಾಡಿ ತೆಗೆದುಕೊಂಡಾರ, ಆ ಗಾಡಿ ಅವರು ಸೇಫ್ಟಿಗಾಗಿನೇ ಅಂತ ಹೇಳಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರ. ಆಕ್ಸಿಡೆಂಟ್ ಆಗಬಾರ್ದಂತ ಖರ್ಚು ಮಾಡ್ತಾರ. ಆದರೂ ಸಹಿತ ಆಕ್ಸಿಡೆಂಟ್ ಆಗೋದ್ಲಾರ್ದು ನಿಂತಾವೇನು? ಎಲ್ಲ ಪೊಲೀಸರು ರಕ್ಷಣೆ ಕೊಡ್ಬೇಕಂತೆ ಅದಾರ ದೇಶದಾಗ. ಆದ್ರೆ ಎಷ್ಟು ಜನರ ರಕ್ಷಣೆ ಆಗ್ಯದ? ಕೋಟಿ ಕೋಟಿ ರೂಪಾಯಿ ಅದಕ್ಕೆ ಖರ್ಚದ. ಎಷ್ಟು ಜನರ ರಕ್ಷಣೆ ಅದ? ನ್ಯಾಯ ದೇವತೆ ಅದಾವು, ನ್ಯಾಯಾಲಯಗಳದಾವು, ಅವಕ್ಕೆಲ್ಲ ಕೋಟಿ ಕೋಟಿ ಖರ್ಚು ಮಾಡ್ತಾರೆ. ಎದಕ್ಕಂದ್ರೆ ನ್ಯಾಯ ಸಿಗಲಿ ಅಂತ ಹೇಳಿ. ಎಷ್ಟು ಜನರಿಗೆ ನ್ಯಾಯ ಸಿಕ್ಕದ? ಅಂದ್ರೆ ನಾವು ಅವುಗಳಲ್ಲಿ ಎಲ್ಲದರಲ್ಲಿನೂ ವಿಶ್ವಾಸ ಇಟ್ಟೇವಿ. ಹಂಗೆ ಗುರುಗಳನ್ನು ಸಹಿತ ಈಗ ಹೇಳ್ತಾರ, ಈಗ ಚಲೋ ಆಗ್ತದಪ್ಪ, ನಿನಗೆ ಇದನ್ನು ಮಾಡ್ಕೊಂತ ಹೋಗು, ದೇವ್ರ ಸಾಕ್ಷಾತ್ಕಾರ ಆಗ್ತೈತಿ ಅಂತ ಹೇಳಿದ್ರಂದ್ರೆ ನಾವು ಯಾಕೆ ನಂಬಬಾರದು ಅಂತ. ಎಲ್ಲರಿಗೆ ಆಗಲಿಕ್ಕಿಲ್ಲ, ಆದರೆ ನಿಶ್ಚಿತವಾಗಲೂ ಅದು ಫಲ ಕೊಡ್ತದೆ. ಅದಕ್ಕಾಗಿ ಇಲ್ಲಿ ಎಲ್ಲ ಹಿರಿಯರು ಈ ಸಲ ಪ್ರವಚನವನ್ನು ಪ್ರಾರಂಭ ಮಾಡಿದಾರ. ನೀವು ಅವ್ರದ್ದು ಪ್ರತಿ ವರ್ಷ ಕೇಳ್ತಾನೆ ಇರಬೇಕು. ಮತ್ತು ಇಡೀ ಕರ್ನಾಟಕದ ತುಂಬ ಅವ್ರದ್ದು ಹೆಸರದ. ಎಲ್ಲ ಭಾಗದಲ್ಲಿನೂ ಅವ್ರದ್ದೊಂದು ಕೀರ್ತಿ ಪ್ರಭಾವ ಅಮರೇಶ್ವರ ಮಹಾರಾಜರದು. ಅಂಥವ್ರನ್ನು ಕರೆಸಿ ನೀವೆಲ್ಲ ಇಲ್ಲಿ ಕೇಳ್ತಾ ಇದ್ದಾರೆ. ನೀವೆಲ್ಲರೂ ಪ್ರಪಂಚವನ್ನು ಹೆಂಗೆ ಮಾಡೋದು ಅಂದ್ರೆ, ಈಗೆಲ್ಲರೂ ಕೆಲಸಕ್ಕೆ ಹಚ್ಚಿರ್ತೀರಲ್ಲ, ಅವ್ರ ಕೆಲಸ ಹಚ್ಚವ್ರು ನೋಡ್ರಿ, ಕೆಲಸ ಮಾಡೋರು ಭಾಳ ಮಜಾದಾಗ ಮಾಡ್ತಾರೆ. ಈಗ ಗೌಂಡಿ ತನಕ ಬಂದಿರ್ತಾರಲ್ಲ, ಅವರಿಗೆ ದಿನಗೂಲಿ ಕೆಲಸ ಕೊಟ್ರಿ ಅಂದ್ರೆ 2 ದಿವಸ ಆಗೋ ಕೆಲಸ 1 ವಾರ ಮಾಡ್ತಾರೆ. ಬರೀ ಗೌಂಡಿಗಳಂತಲ್ಲಿ ಎಲ್ಲರೂ ಹಾಗೆ. ನೀವು ಅವ್ರಿಗೆ ಮೈ ಮೇಲೆ ಗುತ್ತಿಗೆ ಕೊಟ್ರಿ ಅಂದ್ರೆ ವಾರ ಆಗೋ ಕೆಲಸ 1 ದಿವಸದಾಗ ಮಾಡ್ತಾರೆ. ಹಂಗೆ ಪ್ರಪಂಚ ಮತ್ತು ಪಾರಮಾರ್ಥ ಅದಲ್ಲ. ಹೆಂಗೆ ಮಾಡೋದು ಅಂತಂದ್ರೆ, ಈಗೇನಿದು ಪ್ರಪಂಚ ಪಾರಮಾರ್ಥ ಅದಲ್ಲ, ಇದನ್ನು ಗುತ್ತಿಗೆ ತೊಗೊಂಡಂಗೆ ಮಾಡೋದು. ಆನಂತರೇನು ಪ್ರಪಂಚ ಮಾಡೋದಿರ್ತದಲ್ಲ, ಪ್ರಪಂಚ ಮಾಡೋದಿರ್ತದಲ್ಲ, ಅದನ್ನು ದಿನಗೂಲಿ ಮಾಡಿದಂಗೆ, ಆಳುಗಳು ಮಾಡಿದಂಗೆ ಮಾಡೋದು. ಆದ್ರೆ ಆಯಿತು, ಬಿಟ್ಟರೆ ಬಿಡ್ತು ಅಂತ ಹಂಗೆ ಮಾಡೋದು. ಯಾಕೆಂದ್ರೆ ಅದೇನು ಸ್ಥಿರ ಇಲ್ಲಲ್ಲ. ಪ್ರಪಂಚ ಸಂಸಾರ ಅದೇನು ಸ್ಥಿರ ಇಲ್ಲ. ಎಲ್ಲರೂ ನಾನಾ ಮಾಡೇನಿ ಅಂತಾರ. ನಿಮ್ಮ ಮನೆಗೆ ಹೋಗ್ರಿ, ನೀವಿಬ್ಬರು ಗಂಡ ಹೆಂಡತಿ ಏನಂತೀರಿ? ಗಂಡ ಏನಂತಾನ, ಗಂಡನ ಪರಿಚಯದವ್ರು ಯಾರ್ಯಾರ ಮನೆಗೆ ಬಂದ್ರಂದ್ರೆ, ಇದನ್ನೆಲ್ಲ ನಾನಾ ಮಾಡಿದ್ ನೋಡು, ಮನೆ ಕಟ್ಟಿದೆ, ಹೊಲ ಮಾಡಿದೆ, ನಿಮಗೆ ಗೊತ್ತೈತಲ್ಲ ನನ್ನ ಹೆಂಡತಿ ಇಂಥವಳು, ಆಕಿನ ಕಟ್ಕೊಂಡೆ ಇಷ್ಟೆಲ್ಲ ಆಯ್ತು ನೋಡು ಅಂತಾನ ಗಂಡ. ಆ ಬಳಿಕ ಹೆಂಡತಿಗೆ ಪರಿಚಯ ಇದ್ದವ್ರು ಯಾರ್ಯಾರ ಬಂದಳಂದ್ರೆ ಆಕಿ ಏನಂತಾಳ, ಇದನ್ನೆಲ್ಲ ಮಾಡಿದ್ದು ನಾನೇ, ನನ್ನ ಗಂಡ ಹೆಂಗದನ್ ಗೊತ್ತೈತಲ್ಲ, ಈ ಕಡ್ಡಿ ತೆಗೆದು ಈ ಕಡೆ ಇಡ್ಲಾರ್ದವ,
ನಾನ ದುಡ್ದು ಇಷ್ಟೆಲ್ಲ ಮಾಡಿದೆ ಅಂತ ಆಕಿ ಹೇಳ್ತಾಳೆ. ಮುಂದೆ ಇವ್ರನ್ನ ಬಿಟ್ಟು ಮಕ್ಕಳಿಗೆ ಕೇಳ್ರಿ, ಮಕ್ಕಳಿಗೆ ಯಾರ ಸಂಬಂಧಿಕರು ಬಂದು ಕೇಳಿದ್ರಂದ್ರೆ ನಮ್ಮ ಅವ್ವ ಅಪ್ಪಗ ಏನೂ ತಿಳಿದಿಲ್ಲ, ನಾವು ಬಂದ ಬಳಿಕ ಇದೆಲ್ಲ ಆಗೈತಿ ಅಂತ ಅವ್ರು ಅಂತಾರ. ಆ ಬಳಿಕ ಮನ್ಯಾಗ ಒಂದು ಎರಡು ಆಳಿದ್ದು ಅಂದ್ರೆ ಏನಪ್ಪ ಇಷ್ಟೆಲ್ಲ ತೋಟ ಮಾಡ್ಯಾನ ಸಾವ್ಕಾರ, ಇಂಥದ್ದು ಮನೆ ಕಟ್ಟಿಸ್ಯಾನ, ಎಷ್ಟು ಹುಷಾರಿರಬೇಕು ಅಂತ ಆಳುಗಳಿಗೆ ಯಾರು ಕೇಳಿದ್ರೆ ಆಳುಗಳು ಏನಂತಾರಂದ್ರೆ, ಇಂಥ ಮಾಲಕನ ಹತ್ತಿರ ನಾವು ಇದ್ದದ್ದ ದೊಡ್ಡದು, ನಾವು ಅದೀವಂತ ಇವಂದೆಲ್ಲ ಚಲೋ ಆಗೈತಿ, ಇವರಲ್ಲಿ ಕೆಲಸ ಮಾಡವ್ರು ಅವರು, ನಾವು ಅದೀವಂತ ಇವ್ರ ಮನೆ ನಡೆದದ ಅಂತ ಆಳುಗಳು ಕೆಲಸ ಮಾಡೋರು ಸಹಿತ ಅವ್ರದ್ದು ಹೇಳ್ತಾರ. ಈ ಪ್ರಪಂಚನ ಹಿಂಗೆ ಇರೋದು. ಅದಕ್ಕೆ ಇಲ್ಲಿ ಯಾರು ನಾ ಮಾಡೇನಿ ಅಂತ ಭಾಳ ಹೇಳಕ್ಕೆ ಹೋಗ್ಬಾರ್ದು. ಇದನ್ನೆಲ್ಲ ನಾನೇ ಮಾಡೇನಿ ನೋಡು ಅಂತ ನಾವು ಅನ್ನೋದು, ಅವ್ರು ಉಳ್ದನವ್ರು ನಾವು ಮಾಡೇವಿ ಅಂತಾರ. ಪ್ರಪಂಚದಾಗ ಹಿಂಗೆ ಹೇಳ್ಕೊಂತ ಹೋಗೋದು. ಅವ್ನು ದೇವ್ರು ಅಂತಾನ, ನಿಮಗೆಲ್ಲರಿಗೂ ಹಂಗೆ ಹೇಳಕ್ಕೆ ಹಚ್ಚೇನಿ, ಇದನ್ನು ಮಾಡಿದ್ದು ಯಾಕಂದ್ರೆ ನೀವಲ್ಲ, ನಾ ಮಾಡೇನಿ, ದೇವ್ರು ಮಾಡ್ಯಾನ ಇದನ್ನೆಲ್ಲ. ಅದಕ್ಕೆ ಇಲ್ಲಿ ಯಾರೂ ನಾ ಮಾಡೇನಿ ಅಂತ ಅನ್ಬಾರ್ದು. ಸುಮ್ಮನೆ ನಮಗೆ ಎಷ್ಟು ಆಗ್ತದೆ ಅಷ್ಟು ನಾವು ಮಾಡ್ಕೋಂತಿರ್ಬೇಕು. ದೇವರು ಒಂದು ಶಕ್ತಿ ಅದು ಅದು ಎಲ್ಲ ಕೆಲಸ ಮಾಡ್ತಾ ಇರ್ತದೆ. ಈಗ ನಾವು ಕಣ್ಣು ಅದಾವಲ್ಲ, ಕಣ್ಣಿನಿಂದ ನೋಡ್ತೀವಿ. ಹಗಲಿನಾಗ ನೋಡ್ಬೇಕಾದ್ರೆ ಬೆಳಕು ಬೇಕು, ರಾತ್ರಿ ನೋಡ್ಬೇಕಾದ್ರೆ ಲೈಟ್ ಬೇಕು. ಬೆಳಕಿರ್ಲಿಲ್ಲ ಅಂದ್ರೆ ವಸ್ತುಗಳು ಕಾಣೋದಿಲ್ಲ, ಕಣ್ಣಿದ್ರೂ ವಸ್ತು ಕಾಣಂಗಿಲ್ಲ. ಬೆಳಕದ, ಆ ಬೆಳಕು ಏನ್ರಿ ನೋಡ್ತದೆ ಏನು? ಬೆಳಕು ನೋಡಂಗಿಲ್ಲ, ಕಣ್ಣುಗಳು ನೋಡ್ತಾವ, ಆದರೂ ಬೆಳಕು ಬೇಕು. ಹಂಗೆ ನಾ ಜೀವಿ ಅದನ್ನೆಲ್ಲ ನಾನು ಜೀವ ಅನುಭವಿಸ್ಬೇಕಾದ್ರೆ, ಅವು ಇರಬೇಕಾದ್ರೆ, ನೋಡ್ಬೇಕಾದ್ರೆ, ಕೇಳಬೇಕಾದ್ರೆ ಹೆಂಗೆ ಹೊರಗೆ ಬೆಳಕಿರ್ತದ ಹಂಗೆ ಪರಮಾತ್ಮ ಅನ್ನೋ ಒಬ್ಬ ಇರ್ತಾನೆ. ಅದು ಮಹಾ ಬೆಳಕದು. ಇದು ಸಾಮಾನ್ಯ ಭೌತಿಕ ಬೆಳಕ. ಈ ಬೆಳಕಿರ್ಲಿಲ್ಲ ಅಂದ್ರೆ ಹೆಂಗೆ ವಸ್ತುಗಳು ಕಾಣಂಗಿಲ್ಲ, ಆ ಅಭೌತಿಕ ಬೆಳಕ ಮಹಾ ಬೆಳಕಿರ್ಲಿಲ್ಲ ಅಂದ್ರೂ ಜೀವನನೇ ಇಲ್ಲ, ಜೀವಕ್ಕೆ ಇದ್ರೂ ಏನೂ ಅರ್ಥ ಇಲ್ಲ. ಹಾಗದೊಂದು ಜೀವ ಶಕ್ತಿ, ಅದೊಂದು ಈಶ್ವರ ಶಕ್ತಿ ಅದ, ಅದು ಎಲ್ಲ ರೀತಿ ಕೆಲಸ ಮಾಡ್ತದೆ. ಅದಕ್ಕೇನ ಕೆಲವರು ಅಮೋಘ ಸಿದ್ದೇಶ್ವರರಂತ ಕರೀತಾರ, ಗುರುವಿನ ರೂಪದಲ್ಲಿ ಪೂಜೆ ಮಾಡ್ತಾರ. ಇನ್ನು ಕೆಲವರು ಶಿವ ಅಂತಾರ, ವಿಷ್ಣು ಅಂತಾರ, ದೇವಿ ಅನ್ನಬಹುದು. ಎಲ್ಲರೂ ಅದಕ್ಕೆ ಹೆಸರು, ಅದಕ್ಕೆ ಬೆಳಕಿಗೆನೇ ಹೆಸರಾದ. ಹೆಂಗೆ ಈಗ ನೀರಿಗೆ ಹೆಸರದ, ನಾವು ನೀರು ಅಂತೀವಿ, ಮಹಾರಾಷ್ಟ್ರದವ್ರು ಅವ್ರು ಪಾಣಿ ಅಂತಾರೆ, ಮತ್ತೊಬ್ಬರು ಮತ್ತೊಂದು ಅಂತಾರೆ. ಹಂಗೆ ಎಲ್ಲ ದೇವರುಗಳು ಬೇರೆ ಬೇರೆ ಯಾಕಾಗ್ಯಾವು ಅಂದ್ರೆ ಅವ್ರಿಗೆ ಯಾವ ಭಾಷೆಯಲ್ಲಿ ತಿಳಿತದ ಅವ್ರು ಅದನ್ನು ಹೇಳ್ತಾರೆ. ಅವ್ರಿಗೆ ಯಾವ ಮೂರ್ತಿ ಚಲೋ ಅನಿಸ್ತದ ಅದನ್ನು ಮಾಡ್ತಾರೆ. ಈಗ ಇಲ್ಲಿ ನಮ್ಮ ದೇಶದೊಳಗೆ ದೇವರಿಗೆ ನಾವು ಹೋಳಿಗೆ ಹುಗ್ಗಿ ಪ್ರಸಾದ ಮಾಡಿಸ್ತೀವಿ, ಯಾಕಂದ್ರೆ ನಾವು ಅದನ್ನು ಉಣ್ತೀವಿ, ಅದನ್ನು ಕೊಡ್ತೀವಿ ದೇವರಿಗೆ. ಅಮೆರಿಕದಾಗದು ಹೊರದೇಶದಾಗ ಅವ್ರು ಕೇಕ, ಬ್ರೆಡ್ಡ, ಬಿಸಿಗಿಟ ಕೊಡ್ತಾರ, ಅವ್ರು ಅದನ್ನು ಉಣ್ತಾರ, ಅದನ್ನು ಕೊಡ್ತಾರ. ನಮ್ಮಲ್ಲಿ ದೇವರಿಗೆಲ್ಲರೂ ರುಮಾಲು ಸುತ್ತಿ ದೋತ್ರ ಪತ್ರ ಹಾಕಿ ಅಗದಿ ಮಸ್ತ್ ಪಕ್ಕಿ ನಮ್ಮೂನೆ ಸಾಮಾನುಗಳು ಕೊಳಾಗ, ಅವು ಕೈಯಾಗ ಆಯುಧ ಎಲ್ಲ ಸಜ್ಜಿರ್ತಾವ. ಅವರು ಹೊರದೇಶದ ಆಯುಧಗಳು ಬೇರೆ ಅದಾವರು, ಅವ್ರ ಬಟ್ಟೆ ಬೇರೆ ಅದಾವ. ಎಲ್ಲ ಬೆಳಕು ಒಂದೇ, ಹೆಸರು ಅಷ್ಟೇ ಬೇರೆ ಬೇರೆ. ಹಾಗೆ ಎಲ್ಲನೂ ಒಂದೇ. ಸುಮ್ಮನೆ ಕೆಲವರು ಅಂತಿರ್ತಾರೆ ಅದು ಬೇರೆ ಇದು ಬೇರೆ. ಎಷ್ಟು ಭಾಗ ಮಾಡ್ತಾರೆ ಮನುಷ್ಯರು. ಮನುಷ್ಯ ಒಂದೊಂದು ಸಲ ಏನು ಶಾನ್ಯಾನೋ ಏನು ದಡ್ಡು ಅಂತ ಗೊತ್ತೇ ಆಗಂಗಿಲ್ಲ. ನೋಡ್ರಿ, ಈಗ ಅವರು ಕ್ಷೌರ ಮಾಡೋರು, ಹಡಪದ್ರು, ಯಾರೋ ಹೇಳಿದ್ರು ಅವ್ರನ್ನ ಬೆಳಿಗ್ಗೆ ನೋಡಬಾರ್ದು ಅಂತ. ಮತ್ತು ಅವ್ರ ತಲೆಯರ ಕ್ಷೌರ ಮಾಡಕ್ಕೆ ಬೇಕು, ಬೆಳಿಗ್ಗೆ ನೋಡಬಾರ್ದು ಅಂತ. ಅವರು ಬಟ್ಟೆ ತೊಳೆಯುವಂಥ ಮಡಿವಾಡ್ರು ಬಟ್ಟೆ ತೊಳಿಬೇಕು, ಬಟ್ಟೆ ತೊಳೆಯವ್ರು ಶೂದ್ರ ಆದರು, ಮತ್ತು ಅವ್ರು ತೊಳೆದ ಬಟ್ಟೆ ನಾವು ಹಾಕೊಳ್ಳೋದು. ಬಟ್ಟೆ ತೊಳೆದ ಕೆಲಸ ನಮ್ಮದಲ್ಲ, ಅದು ಶೂದ್ರರ ಕೆಲಸ ಅಂತ ನಾವು ಇಟ್ಟುಕೊಳ್ತೀವಿ. ಮತ್ತು ಅವ್ರು ತೊಳೆದ ಬಟ್ಟೆ ನಾವು ಹಾಕೊಳ್ಬೇಕಲ್ಲ. ಚಪ್ಪಲ್ ಹೊಲಿಯುವಂಥ ಸಮಗಾರ ಅವ ಶೂದ್ರ, ಆದ್ರೆ ಅವನು ಹೊಲದ ಚಪ್ಪಲನ್ನು ನಾವು ಹಾಕ್ಕೊಳ್ತೀವಿ.
ಮತ್ತು ಅವ ಶೂದ್ರಿದ್ರೆ ನಾವು ಯಾಕೆ ಹಾಕೊಳ್ಬೇಕು? ಅವ ಕೊಟ್ಟದ್ದು. ಅದಕ್ಕೆ ಗರಗದ ಮಡಿವಾಳೇಶ್ವರರು ಅಂತ ಅದಾರ, ಆಗಿ ಹೋದ್ರ ಅವರು. ಧಾರವಾಡದ ಹತ್ತಿರ ಗರಗ ಅಂತದ ಮಡಿವಾಳೇಶ್ವರರು. ಅವರು ಒಂದು ಸಲ ಒಬ್ಬರು ಮನೆಗೆ ಹೋಗಿರ್ತಾರ. ಆ ಮನೆಯವರು ಬಹಳ ಶೀಲ್ ಮಾಡವರು. ಪೂಜ್ಯರು ಬಂದ್ರಂತ ತಿಳ್ಕೊಂಡು ಬರಮಾಡ್ಕೊಳ್ತಾರ. ಸ್ನಾನಕ್ಕೆ ವ್ಯವಸ್ಥೆ ಮಾಡಿದ್ರು, ಎಲ್ಲ ಸ್ನಾನ ಮಾಡಿಸಿದ್ರು, ಬಂದರು. ಅವ್ರ ಮನೆ ಮಧ್ಯದಾಗನೇ ಒಂದು ಕಂಬ ಹಾಕಿದ್ರು. ಅವರು ಸ್ನಾನ ಮಾಡಿ ಬಟ್ಟೆ ತೊಟ್ಟುಕೊಂಡು ಬರುವಾಗ ಕಂಬ ಕೈಯಿಂದ ಮುಟ್ಟಿದ್ರು. ಆ ಮನ್ಯಾಗಿರುವಂಥ ಹೆಣ್ಮಗಳಂದ್ರು, ಅಪ್ಪಗಳ ಕಂಬ ಯಾಕೆ ಮುಟ್ಟಿದ್ರಿ? ನೀವೀಗ ಸ್ನಾನ ಮಾಡಿ ಶುದ್ಧರಾಗಿ ಬಂದಿದ್ರಿ, ಮತ್ತೀಗ ನೀವು ಎಲ್ಲ ಮೈಲಿಗೆ ಆಯ್ತು ನಿಮಗೆ ಅಂತಂದರು. ಅವಾಗ ಅವರು ಮಡಿವಾಳೇಶ್ವರ ಅಂದರು, ಹಂಗಾದ್ರೆ ನಿಮ್ಮ ಮನ್ಯಾಗಿಂದ ನಾ ಇರೋದಿಲ್ಲ, ಹೋಗ್ತೀನಿ ಈಗ ಅಂತಂದರು. ಯಾಕ ಅಂತ ಕೇಳಿದಳ ಹೆಣ್ಮಗಳು. ಮತ್ತು ಮೈಲಿಗೆ ಆದ ಕಂಬಾನ ನಿಮ್ಮ ಮನ್ಯಾಗ ಇಟ್ಕೊಂಡ್ರೆ ನಿಮ್ಮ ಮನ್ಯಾಗ ನಾ ಯಾಕಿರ್ಬೇಕು, ನಾ ಹೋಗ್ತೀನಿ ಅಂತಂದ್ರು. ಕಂಬ ನಿಮ್ಮ ಮನ್ಯಾಗ ಮೈಲಿಗೆ ಆದದ್ದನೇ ಅದಲ್ಲ, ಆ ಕಂಬ ನಿಮಗೆ ನಡೀತದ. ಆದ್ರೆ ಆ ಕಂಬ ಮುಟ್ರೆ ನಾ ಮೈಲಿಗೆ ಆದ್ರೆ ನಡೆಯುವುದಿಲ್ಲ. ಇದು ಎಂಥದ್ದು ಅಂತ. ಆಗ ಮನುಷ್ಯ ಎಲ್ಲ ಭೇದ 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 ಮಾಡ್ತಾನೆ, ಒಡಿತಾನ. ಒಂದ ಮನ್ಯಾಗನ ಎಷ್ಟು ಛಿದ್ರಗಳಾಗ್ಯಾವ ನೋಡ್ಬೇಕವ್ರದ್ದು. ಅದಕ್ಕೆ ಒಬ್ಬರು ಅವರು ತರುಣ್ ಸಾಗರ್ಜಿ ಅಂತ ಮಹಾರಾಜರೊಬ್ಬರು ಆಗಿ ಹೋದ್ರು. ಅವರೊಂದು ಕತೆ ಹೇಳ್ತಿದ್ರು. ಈ ಎಲ್ಲ ಮನುಷ್ಯರನ್ನ ಹೆಂಗೆ ಕೂಡಿಸೋದಪ್ಪ ಅಂತಂದ್ರೆ, ಒಬ್ಬ ಮಾಸ್ತರ್ ಇದ್ದ. ಆ ಮಾಸ್ತರ್ನಿಂದ ಒಬ್ಬ ಮಗ, ಅವ್ರ ಮನ್ಯಾಗ ಅವರು ಕಲಿಸೋರು ಭಾರತ ದೇಶದೊಂದು ನಕ್ಷೆ ಇತ್ತು, ಮ್ಯಾಪ್ ಇತ್ತು, ಅದೆಲ್ಲ ಹರಿದಿತ್ತು. ಅವ್ರ ಅಪ್ಪ ಅದನ್ನು ಜೋಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದ. ಟೇಬಲ್ ಮೇಲೆ ಇಟ್ಟಿದ್ದ. ಇಲ್ಲಿ ಕಾಶ್ಮೀರ್ ಬರ್ತದ, ಇಲ್ಲಿ ಕೆಳಗಡೆ ಕನ್ಯಾಕುಮಾರಿ ಬರ್ತದೆ, ಈ ಕಡೆ ಎಲ್ಲ ಈಶಾನ್ಯ ರಾಜ್ಯಗಳು ಬರ್ತಾವ, ಈ ಕಡೆ ಪೂರ್ವಕ್ಕೆ ಗುಜರಾತ್ ಬರ್ತದ, ಹೀಗೆಲ್ಲ ಜೋಡಿಸ್ತಿದ್ದ. ಉತ್ತರ ಪ್ರದೇಶ ಇಲ್ಲೇ, ಮಧ್ಯಪ್ರದೇಶ ಇಲ್ಲೇ, ಬಿಹಾರ್ ಇಲ್ಲೇ ಎಲ್ಲ ಜೋಡಿಸ್ತಿದ್ದ. ಆದರೂ ಸಹಿತ ಅವನಿಗೆ ನಕಾಶೆ ಹೊಂದುತ್ತಾ ಇರಲಿಲ್ಲ. ಆತ ಸ್ವಲ್ಪ ಒಳಗೆ ಹೋದ. ಇವ ಹುಡುಗಿದ್ದಲ್ಲ ಅವ್ರ ಮಗ, ಅವ ಅದನ್ನೆಲ್ಲ ಜೋಡಿಸಿದ. ಅವ್ರ ತಂದೆ ಬಂದು ನೋಡ್ತಾನ, ಎಲ್ಲ ಸರಿಯಾಗಿ ಜೋಡಿಸ್ಯಾನ. ಅವನು ಹುಡುಗನಿಗೆ ಏನೂ ಗೊತ್ತಿಲ್ಲ. ಹೆಂಗೆ ಜೋಡಿಸಿದಿ? ನಿನಗೆ ಕಾಶ್ಮೀರ ಎಲ್ಲಿ ಅಂತ ನಿನಗೆ ಹೆಂಗೆ ಗೊತ್ತಾ? ಕರ್ನಾಟಕ ಎಲ್ಲಿ ಬರ್ತೈತಿ ಅಂತ ಹೆಂಗೆ ನೀನು ಕಂಡು ಹಿಡಿದಿ ಅಂತ ಹುಡುಗನಿಗೆ ಕೇಳಿದ. ಅವನು ಹುಡುಗ ಹೇಳಿದ, ನನಗೆ ಕರ್ನಾಟಕ ಮಹಾರಾಷ್ಟ್ರ ಏನು ಗೊತ್ತಿಲ್ಲ. ಅದು ನಕಾಶಿದ ಹಿಂದೆ, ಮ್ಯಾಪದ ಹಿಂದೆ ಒಬ್ಬ ಮನುಷ್ಯನ ಚಿತ್ರ ಇತ್ತು. ಆ ಮನುಷ್ಯನ ತಲೆ ಹಿಂಗ, ಕೈ ಹಿಂಗ, ಕಾಲು ಹಿಂಗ, ಇವೆಲ್ಲ ಜೋಡಿಸಿದೆ. ಆ ಬಳಿಕ ಅದನ್ನು ಮ್ಯಾಪ್ ತಿರುವಿ ಹಾಕಿದೆ, ಹಿಂದೆ ಭಾರತ ನಕಾಶೆ. ಹಾಗ ಭಾರತೀಯರನ್ನ ಎಲ್ಲರನ್ನೂ ಒಂದು ಮಾಡೋದು ಹೆಂಗ ಅಂತಂದ್ರೆ, ಮೊದಲು ಈ ಮನುಷ್ಯರನ್ನು ಒಂದು ಮಾಡಿದಂದ್ರೆ ಭಾರತ ಎಲ್ಲ ತಾನೇ ಒಂದು ಆಗ್ತೈತಿ ಅಂತ. ಭಾರತ ಅವಾಗ ಒಂದು ಆಗ್ತದ ಅಂತ. ಇಲ್ಲಾದ್ರೂ ಎಷ್ಟು ಒಡೆದು ಬಿಟ್ಟಾರು ಅಂತಂದ್ರೆ ಒಬ್ಬರಿಗೆ ಒಬ್ಬರು ಸೇರ್ಲಿಕ್ಕೆ ತಯಾರಿಲ್ಲ. ನಮ್ಮನ್ನು ದೇವ್ರನ್ನ ಕಳಿಸಿದ್ದು ಎದಕ್ಕೆ ಅಂತಂದ್ರೆ, ನಾವು ಎಲ್ಲರೂ ಕೂಡಿ ಸಂತೋಷದಿಂದ ಇರೋಣ ಅಂತ ಹೇಳಿ ಇಲ್ಲಿ ಕಳಿಸಿದ. ಹೋರಾಟ ಮಾಡಲಿಕ್ಕಲ್ಲ, ಜಗಳ ಮಾಡಲಿಕ್ಕಲ್ಲ. ಅದಕ್ಕಾಗಿ ಇಂಥ ಮಹಾತ್ಮರದ ಉಪದೇಶ ಆಯಿತು ಅಂದ್ರೆ ನಮಗೆಲ್ಲರಿಗೂ ಒಂದು ಮಾರ್ಗದರ್ಶನ ಆಗ್ತದೆ. ಇನ್ನೇನು 2 ದಿನದಾಗ ಶ್ರಾವಣ ಶುರು ಆಗ್ತದೆ. ನಾಳೆ ನಾಡ್ದೇ ಅಮಾವಾಸ್ಯೆ ಅದ. ನಿಮ್ಮದು ಈಗಾಗಲೇ 4 ದಿವಸ ಅವರು 1 ತಿಂಗಳು ಹೇಳೋದೆಲ್ಲ ಮಹತ್ವದ ಎಲ್ಲ ಸ್ವಲ್ಪ ಹೇಳಿರ್ತಾರ. ಅವ್ರು 1 ತಿಂಗಳಿತ್ತಂದ್ರೆ ಕತೆ ಹೇಳ್ಕೊಂತ ಹೋಗಿರ್ತಾರ ಸಣ್ಣಂಗೆ ಹಂಗೆ. ಆದ್ರೆ ಒಂದು 4 ದಿವಸ ಇದ್ರೆ ಅದರೊಳಗೆ ಎಲ್ಲ ಸಾರ ಬರಬೇಕು ಅಂತ ತಿಳ್ಕೊಂಡು ಅಮರೇಶ್ವರ ಮಹಾರಾಜರು ನಿಮಗೆಲ್ಲ ಹೇಳಿದ್ದಾರೆ. ಅವ್ರದ್ದು ಮಾತುಗಳನ್ನು ನೀವು ಇಡೀ ಜೀವನದ ತುಂಬ ಹಾಗೆ ನನ್ನ ನೆನಪಿಟ್ಕೊಳ್ಬೇಕು. ದಿನಾಲೂ ಅವುಗಳನ್ನು ಸ್ವಲ್ಪ ಸ್ವಲ್ಪ ನೆನಪಿಸ್ಕೊಳ್ಬೇಕು. ಈಗ ಹೆಂಗೆ ಒಂದು ದೀಪ ಮನೆಯೊಳಗೆ ಹಚ್ತಿರಲ್ಲ, ಆ ದೀಪ ಸ್ವಲ್ಪ ಎಣ್ಣೆ ಮುಗಿತದ, ಮ್ಯಾಲ ಕುಡಿ ಕಾಡಿಗೆ ಬರ್ತದ, ಬತ್ತಿ ಸವಿತದ. ಅವಾಗ ಏನು ಮಾಡ್ತೀರಿ? ಎಣ್ಣೆ ಹಾಕ್ತೀರಿ, ಮತ್ತೊಂದಿಷ್ಟು ಬತ್ತಿ ದೊಡ್ಡದು ಮಾಡ್ತೀರಿ, ಕುಡಿ ಬಂದಿರುವಂಥ ಕಾಡಿಗೆ ತೆಗಿತೀರಿ. ಅವಾಗ ಬೆಳಕ ಢಾಳ ಆಗ್ತದೆ.
ಹಂಗೆ ನಮ್ಮ ಒಳಗೂ ಒಂದು ಜ್ಯೋತಿ ಅದ, ಅರಿವಿನ ಜ್ಯೋತಿ ಅದ. ಅದಕ್ಕೆ ವಿವೇಕ ಅಂತ ಕರೆಯೋದು. ಅದು ಅವಾಗೊಮ್ಮೆ ಇವಾಗೊಮ್ಮೆ ಮಂದಾಗ್ತದೆ. ಅವಾಗ ಏನು ಮಾಡಬೇಕು ಅಂತ ತಿಳಿಯುವುದಿಲ್ಲ. ಅದಕ್ಕೆ ಇಂಥ ಸತ್ಸಂಗಗಳು ಗುರುಗಳು ಏನು ಮಾಡ್ತಾರೋ ಅಂದ್ರೆ, ಆ ದೀಪಕ್ಕೇನು ಕುಡಿ ಬಂದಿರ್ತದಲ್ಲ, ಆ ಕುಡಿಯನ್ನು ತೆಗಿತಾರ, ಬತ್ತಿಯನ್ನು ದೊಡ್ಡದು ಮಾಡ್ತಾರೋ, ಮತ್ತು ಸ್ವಲ್ಪ ಅಲ್ಲಿ ಶ್ರದ್ಧೆ ಅನ್ನುವಂಥ ಎಣ್ಣೆ ಹಾಕಿ ಅದನ್ನು ಮತ್ತೆ ಢಾಳಾಗಿ ಬೆಳಗುವಂಗೆ ಮಾಡ್ತಾರೆ. ಅವಾಗ ಮತ್ತೆ ನಮಗೆ ತಿಳಿತದೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಅದನ್ನು ನಮ್ಮ ಅಮರೇಶ್ವರ ಮಹಾರಾಜರು ಮಾಡಿದಾರ. ಅವರಿಗೆ ಸ್ವಲ್ಪನೂ ಬಿಡುವುದಿಲ್ಲ. ಅಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಇರ್ತಾರ, ಅಷ್ಟು ದೊಡ್ಡ ಶಿಕ್ಷಣ ಸಂಸ್ಥೆ. ಆದರೂ ಒಂದು ಹಳ್ಳಿನೂ ಬಿಡುವುದಿಲ್ಲ, ಹಗಲ ರಾತ್ರಿ ಸುತ್ತಾನೇ ಇರ್ತಾರ. ಅಂಥ ಒಬ್ಬರು ಮಹಾಪುರುಷರು ನಿಮ್ಮ ಊರಿಗೆ ನೀವು ಕರ್ಕೊಂಡು ಬಂದರೆ, ನಮಗಂತೂ ಇದನ್ನೆಲ್ಲ ನೋಡಿ ಭಾಳ ಸಂತೋಷ ಆಯಿತು. ಅವ್ರ ಮಾತುಗಳನ್ನು ನೀವೆಲ್ಲ ಸಾಕಷ್ಟು ಕೇಳಿದಿರಿ. ನಾನು ಇವತ್ತು ಬರೀ ಅವರಿಗೆ ದರ್ಶನ ಮಾಡೋದು, ಅವ್ರ ಮಾತುಗಳನ್ನು ಕೇಳೋದು, ಭಾಳ ದಿವಸ ಆಗಿತ್ತು, ಅವ್ರಿಗೆ ಭೇಟಿನೂ ಆಗಿರಲಿಲ್ಲ. ಭೇಟಿ ಆಗೋಣ ಅಂತ ಹೇಳಿ ನಾನು ಬಂದೆ. ಅದರ ಜೋಡಿ ನಿಮ್ಮನ್ನೆಲ್ಲರನ್ನೂ ನೋಡುವಂಥ ಅವಕಾಶನೂ ಸಿಕ್ತು. ನೀವು ಎಲ್ಲರೂ ನೋಡಿದ್ರೆ ಭಾಳ ಮಸ್ತಾಗಿ ಅದ ರೀ, ಭಾರಿ ಅದ ರೀ. ಹಿಂಗೆ ಇರಬೇಕು ಎಲ್ಲರೂ. ಅವು ಧಾರಾವಾಹಿದೇನೋ ಗುರುಗಳು ಹೇಳ್ತಾ ಇದ್ರು, ಧಾರಾವಾಹಿ ಭಾಳ ನೋಡಕ್ಕೆ ಹೋಗ್ಬೇಡ್ರಿ, ಪ್ರವಚನ ಕೇಳೋದು ಭಾಳ. ಧಾರಾವಾಹಿ ನೋಡಿದ್ರಿ ಅಂದ್ರೆ ಭಾಳ ಏನಾಗ್ತೈತಿ ಅಂದ್ರೆ, ಧಾರಾವಾಹಿ ನೋಡಿ ನೋಡಿ ದಾರ ಹೋಗ್ತದ, ವಾಯು ಒಂದೇ ಉಳ್ಕೊಳ್ತೈತಿ. ಗೊತ್ತಾಗ್ತದಲ್ಲ, ದಾರ ಹೋಗ್ತೈತಿ, ವಾಯ್ ಕಾಲು ಹಿಂಗಿಂಗೆ ಇಟ್ಕೋತ ಹೋಗುದು ನೋಡ್ರಿ. ಕೂತ್ರ ಹೇಳಾಕ ಬರಂಗಿಲ್ಲ, ಎದ್ರ ಕೂಡಾಕ ಬರಂಗಿಲ್ಲ. 40 ವರ್ಷಕ್ಕನೇ ವಾಯ್ ಬರಾಕತ್ತೈತಿ. ಅವರು ಟಿ ವಿ ಅವ್ರು ಎಂದ್ರೆ ಖರೆ ಹೇಳ್ತಾರೆ ಏನವರು? ಖರೆ ಹೇಳಂಗಿಲ್ಲ ಅವರು. ನೋಡ್ರಿ, ಪೇರನ್ ಲವ್ಲಿ ಹಚ್ಕೊಡ್ರಿ, ಕಪ್ಪಿದವ್ರು ಕೆಂಪಗಾಗ್ತಾರಂತ ಹೇಳ್ತಾರೆ. ಯಾರೇ ಆಗ್ಯಾರ? ಅದು ತೋರಿಸ್ತಾರ ಪೇಪರ್ದಾಗ, ನಾವು ನೋಡೇವಿ, ಟಿ ವಿಯಾಗ ತೋರಿಸ್ತಾರ. ಟಿ ವಿ ನಾವು ನೋಡೋದಿಲ್ಲ, ಮೊಬೈಲ್ದಾಗ ಅದು ನೋಡ್ತಿರ್ತೀವಲ್ಲ. ಒಂದು ದಿವ್ಸ ಹಚ್ಕೊಂಡ್ರೆ ಅಂದ್ರೆ ಇಷ್ಟು ಕೆಂಪಾಗ್ತೀರಿ, 2 ದಿವ್ಸಕ್ಕೆ ಇಷ್ಟು ಕೆಂಪ, 3ನೇ ದಿವ್ಸ ಇಷ್ಟು ಕೆಂಪ, 7ನೇ ದಿವ್ಸಕ್ಕೆ ಹಿಂಗೆ ಬಣ್ಣ ಬರ್ತೈತಿ ನಿಂಬದ ಅಂತ ಹೇಳ್ತಾರೆ ಟಿ ವಿ ಅವರು. ಒಬ್ಬ ಇದನ್ನೆಲ್ಲರೂ ಟಿ ವಿ ಅವ್ರದ್ದು ನೋಡ್ತಿದ್ದ. ಅವನಿಗೆ ಅನಿಸ್ತು, ಇವ್ರು ಬಹುಶಃ ಭಾಳ ಖರೆ ಹೇಳ್ತಿರ್ಬೇಕು, ನೋಡೋಣ ಅಂತ ಹೇಳಿ ಒಂದು ಅಂಗಡಿಗೆ ಹೋಗಿ 1 ಕಿಲೋ ಪೇರನ್ ಲವ್ಲಿ ತಂದ. ಅವನದು ಮನ್ಯಾಗ ಒಂದು ದೊಡ್ಡದೊಂದು ಎಮ್ಮಿತ್ತು. ಮುಂಜಾನೆ ಸ್ನಾನ ಮಾಡಿಸಿದ ಎಮ್ಮಿಗೆ, ಪೇರನ್ ಲವ್ಲಿ ಹಚ್ಚಿದ. ಮತ್ತು ಸಾಯಂಕಾಲ ಮೈ ತೊಳೆದ, ಪೇರನ್ ಲವ್ಲಿ ಹಚ್ಚಿದ. 6 ತಿಂಗಳ ತನಕ ಹಚ್ಚಿದ. ಎಮ್ಮಿ ಏನೇನೂ ಬದಲಾಗಲಿಲ್ಲ. ಅವಾಗ ಇವ ಕಂಪ್ನಿಯವ್ರಿಗೆ ಫೋನ್ ಹಚ್ಚಿ ಕೇಳಿದ, ಅಲ್ಲ ಪೇರನ್ ಲವ್ಲಿ ಹಚ್ಕೊಡ್ರಿ, ಕಪ್ಪಿದವ್ರು ಕೆಂಪಗಾಗ್ತೀರಿ ಅಂತ ಹೇಳ್ತೀರಿ, ನಮ್ಮ ಎಮ್ಮಿಗೆ 6 ತಿಂಗಳ ಹಚ್ಚಾಕತ್ತೀವಿ, ಏನೇನೋ ಬದಲಾಗಿಲ್ಲ, ಯಾಕೆ ಹಿಂಗೆ ಸುಳ್ಳು ಹೇಳ್ತೀರಿ ಅಂತಂದ. ಅವ್ರ ಕಂಪ್ನಿಯವ್ರು ಕೇಳಿದ್ರು, ಎಮ್ಮಿಗೆ ಕಾಲು ಎಷ್ಟದಾವು ಅಂದ್ರು. ಯಾಕ ಅಂದಿವು 4 ಇರ್ತಾವ ಅಂದ. ಅವ್ರ ಕಂಪ್ನಿಯವ್ರು ಹೇಳಿದ್ರು, ಇದನ್ನು ನಾವು 4 ಕಾಲಿದ್ದ ಎಮ್ಮಿಗಳಿಗೆ ಮಾಡಿಲ್ಲ, 2 ಕಾಲಿದ್ದ ಎಮ್ಮಿಗಳಿಗೆ ಮಾಡೀವಿ. ಯೋಚನೆ ಮಾಡ್ರಿ, ಎಂದರೆ ಪೇರನ್ ಲವ್ಲಿ ಇಂಥವು ಹಚ್ಕೊಂಡ್ರೆ ಕಪ್ಪಿದವ್ ಕೆಂಪಗಾಗ್ತಿದ್ದಂದ್ರೆ ಎಮ್ಮಿಗಳು ಯಾಕೆ ಕಪ್ಪಿರ್ತಿದ್ದು? ಅವ್ರಿಗೇನು ದಕ್ಷಿಣ ಆಫ್ರಿಕಾದವ್ರಿಗೆ ಬೇಕಾಗಿತ್ತ ಕಪ್ಪಿರೋದು? ಅವ್ರಿಗೆ ಅಷ್ಟು ಸುಳ್ಳು ಹೇಳ್ತಾರ, ಒಂದು ಸ್ವಲ್ಪನೂ ಸತ್ತಿರಂಗಿಲ್ಲ. ಈಗ ಹೇಳ್ತಾರೆ ನೋಡ್ರಿ, ಕೋಕೋ ಕೋಲಾ ಪಿಯೋ ತೂಫಾನ್ ಉಡಾವೋ. ಕೋಕೋ ಕೋಲಾ ಕುಡಿದ್ರೆ ಬಿರುಗಾಳಿ ಎಬ್ಬಿಸ್ತಾರಂತ. ಅವ್ನು ಕುಡ್ದಾವ 200 ml ಕುಡ್ದಾವ ಹಿಂಗೆ ಗುಡ್ಡದಾಗ ಹಾರಿ ಹೊಂಟಿರ್ತಾನ. ನಾವು ದಿವಸ ಹಾಲು ಕುಡಿತೀವಿ ಅಂದ್ರೂ ನೆಲದ ಮೇಲೆ ನಡೀದಾಗವಲ್ತು. ಎಷ್ಟು ಹೇಳೋದು, ಏಲ್ಪ ಅದು ಕೋಕೋ ಕೋಲಾ ಇಷ್ಟು ಕುಡಿದ್ರೆ ಏನ್ರ ಒಂದು ಸ್ವಲ್ಪ ಆಗಿತ್ತು ಅಂತ ಹೇಳ್ತಾ, ಏನು ಹೇಳ್ಬೋದು ಹಿಂಗೆ? ಇಷ್ಟು ಸುಳ್ಳು ಯಾರು ಹೇಳ್ತಾರೆ? ನೀವೆಲ್ಲ ದ್ರಾಕ್ಷಿ ಬೆಳಿತೀರಿ,
ಏನೋ ಒಂದು ಸ್ವಲ್ಪ ತಿಂದ್ರೆ ಚಲೋ ಆಗ್ತದಪ್ಪ, ತಾಕತ್ ಬರ್ತದೆ, ಇಷ್ಟೇ ಹೇಳ್ತೀರಿ. ಅದಕ್ಕೆ ಮಾರೋದಿಲ್ಲ, ಅದು 300 ರೂಪಾಯಿ ಇರ್ತದೆ. ಹಿಂಗೆ ಹೇಳಿಬಿಡ್ಬೇಕು ನೋಡ್ರಿ. ಹಿಂಗೆ ನೀ ಆಕಾಶದೊಳಗೆ ಹಾರ್ತಿ, 2 ಕೈ ಇದ್ದದ್ದು 10 ಕೈ ಆಗ್ತಾವು, ನಿಂದು 1 ಮನಿ ಇದ್ದದ್ದು 10 ಮನಿ ಆಗ್ತೈತಿ. ಏನು ಹಿಂಗೆಲ್ಲ ಹೇಳಿದ್ರು ಅವ್ರು. ಅವು ಹುಡುಗರು ಕುಡಿದು ಮನೆ ಪೇಪರ್ದಾಗ ಬಂದಿತ್ತು, ಸ್ಟಿಂಗ್ ಕುಡಿದು ಹುಡುಗ ಒಂದು ಸತ್ತಿತ್ತು. ಈಗ ಮಹಾರಾಷ್ಟ್ರದಾಗ ಏನು ಮಾಡ್ಯಾರ, ಸಾಲಿ ಸಮೀಪ ಅದು 100 ಮೀಟ್ರ್ 200 ಮೀಟ್ರ್ ಅಂತರದಲ್ಲಿ ಆ ಸ್ಟಿಂಗ್ ಇಂಥವು ಯಾವ ಮಾರಾಟ ಮಾಡಬಾರ್ದು ಅಂತ ಮಾಡ್ಯಾರ. ಅದರೊಳಗೆ ದಾರುಣ ಹಾಕ್ಯಾರಂತ. ಅದು ಎನರ್ಜಿ ಡ್ರಿಂಕ್ ಅಂತ ಎಲ್ಲ ಹುಡುಗರಿಗೆ ಕುಡ್ಸಾಕತ್ಯಾರ. ಅದಕ್ಕಿಂತ ಮೊದಲು ಮ್ಯಾಗಿ ಅಂತ ಕೊಟ್ಟರು, ಅದರೊಳಗೆ ಸೀಸ್ ಹಾಕ್ಯಾರಂತ. ಅದು ಕ್ಯಾನ್ಸರ್ಗೆ ಕಾರಣ ಆಗ್ತದ. ಕೋರ್ಟಿಗೆ ಒಬ್ಬ ಮನುಷ್ಯ ಹೋಗಿ ಆ ಬಳಿಕ ಅದು ಸಿದ್ಧ ಆದ ಬಳಿಕ ಈಗ ಅದನ್ನು ಬ್ಯಾನ್ ಮಾಡಿದ್ರು. ಇಷ್ಟೋ ವರ್ಷ ತನಕ ಎಷ್ಟೋ ಜನ ತಿಂದ್ರು ಅದನ್ನು. ಆದ್ದರಿಂದ ನೀವೆಲ್ಲ ಏನು ಮಾಡಬೇಕು ಅಂದರೆ, ಗೊಣಸಿಗೆಯವರ ಹಳ್ಳಿಯವರು ನಿಮ್ಮ ಊರಾಗ ನಿಮ್ಮ ಮನೆ ಒಳಗೆ ನೀವೇನು ತಯಾರು ಮಾಡ್ತೀರಿ ಅದನ್ನಷ್ಟೇ ಉಣ್ಣೋದು ಚಲೋ ಹೆಚ್ಚು. ಹಾಲ ಪಾಕೆಟ್ದಿಂದ ತರಿಸಬಾರ್ದು, ಮೊಸರು ಪಾಕೆಟ್ದಿಂದ ತರಿಸಬಾರ್ದು. ನಿಮಗೆ ಏನರ ಸಿಹಿ ಪದಾರ್ಥ ಮಾಡ್ಬೇಕಾಗಿತ್ತಂದ್ರೆ ಮನ್ಯಾಗನೇ ಮಾಡಬೇಕು. ಈಗ ಮನ್ಯಾಗ ಶಹರದಾಗ ಅಡಿಗೆ ಮನೆನ ಮಾಡೋದಿಲ್ಲ ಅವರು, ಬೆಡ್ರೂಮ್ ಒಂದೇ, ಉಳಿದು ಯಾವ ಕೋಣೆಗಳೂ ಇರಂಗಿಲ್ಲ. ಯಾಕಂದ್ರೆ ಇಬ್ಬರು ಗಂಡ ಹೆಂಡತಿ ನೌಕರಿಗೆ ಹೋಗವರು, ಅವನು ನೌಕರಿ ಮಾಡಿ ಬರೋದು, ಈಕೆನೂ ನೌಕರಿ ಮಾಡಿ ಬರಬೇಕು. ಅಲ್ಲೇ ಉಂಡರೆ ಬರಬೇಕು, ಬರುವಾಗ ಕಟ್ಕೊಂಡರೆ ಬರಬೇಕು. ಇಲ್ಲಿಬ್ಬರು ಕೂಡಿ ಉಂಡೋದು ಮಲ್ಕೊಳ್ಳೋದು, ಮರುದಿವ್ಸ ಮತ್ತೆ ನೌಕರಿಗೇನೆ ಹೋಗೋದು. ಆದರೆ ನಮ್ಮ ಮನೆಗಳು ಹೆಂಗೆ, ಎಲ್ಲ ಮನೆಗಳಂದ್ರೆ ಒಂದು ಧಾರ್ಮಿಕ ಕೇಂದ್ರ ಇದ್ದಂಗೆ. ಮನೆ ಅಂದ್ರೆ ಒಂದು ಸಂಸ್ಕಾರ ಕೇಂದ್ರ ಇರಬೇಕು. ಮನೆಯಲ್ಲಿ ಒಬ್ಬ ಹೆಣ್ಣು ಮಗಳು ಅದಾಳಂದ್ರೆ ಆ ಮನೆ ಒಂದು ಸಂಸ್ಕಾರ ಕೇಂದ್ರ ಇರ್ತದೆ. ಆಕೆ ಕಲಿಸ್ತಾಳೆ, ವಿಭೂತಿ ಹಚ್ಕೋ, ಭಂಡಾರ ಹಚ್ಕೋ, ಇವ್ರಿಗೆ ನಮಸ್ಕಾರ ಮಾಡು, ಪೂಜಾ ಮಾಡು. ಸಣ್ಣ ಸಣ್ಣ ಹುಡುಗರಿಗೆ ಕಲಿಸ್ತಾರೆ. ವ್ಯಸನ ಮಾಡಿದ, ಸುಳ್ಳು ಹೇಳಿದ ಅಂದ್ರೆ ಹಿಂಗೆ ಸುಳ್ಳು ಹೇಳಬಾರ್ದು ಅಂತ ಕಲಿಸ್ತಾರೆ. ಜಗಳ ಆಡಬಾರ್ದು ಅಂತ ಕಲಿಸ್ತಾರೆ. ಸಂಸ್ಕಾರ ಅದು. ಒಂದು ವೇಳೆ ಬರೇ ಮನೆ ಒಳಗೆ ಉಣ್ಣೋದು ತಿನ್ನೋದು ಮಲ್ಕೊಳ್ಳೋದು ಅಷ್ಟೇ ಇತ್ತಂದ್ರೆ ಆ ಮನೆಗೆ ಮನೆ ಅನ್ನಂಗಿಲ್ಲ, ಲಾಜಿಂಗ್ ಅಂತಾರೆ. ಲಾಜಿಂಗ್ದಾಗ ಏನು ಮಾಡ್ತಾರೆ, ಉಣ್ತಾರ, ತಿಂತಾರೆ, ಮಲ್ಕೊಳ್ತಾರೆ, ಎದ್ದು ಹೋಗ್ತಾರೆ. ಅಷ್ಟೇ ಮಾಡಿದ್ವಿ ಅಂದ್ರೆ ಮನೆ ಆಗಂಗಿಲ್ಲ, ಅದು ಲಾಜಿಂಗ್ ಆಗ್ತದೆ. ಆದ್ದರಿಂದ ನಮ್ಮ ಭಾರತೀಯರದ್ದು ಎಲ್ಲ ಮನೆಗಳು ಅವು ಒಂದು ಸಂಸ್ಕಾರದ ಕೇಂದ್ರ ಆಗಬೇಕು, ಧಾರ್ಮಿಕ ಕೇಂದ್ರ ಆಗಬೇಕು. ಹಾಗೆ ನಾವೆಲ್ಲರೂ ಬದುಕಬೇಕು. ನೀವೇನು ಎಲ್ಲರೂ ಒಂದು 5 ದಿವಸರೇ ಮೊಬೈಲ್ ಸ್ವಲ್ಪ ಕಡಿಮೆ ಮಾಡಿ, ಟಿ ವಿ ಕಡಿಮೆ ಮಾಡಿ, ಮಹಾತ್ಮರದ ಮಾತುಗಳನ್ನು ಏನು ಕೇಳಿದ್ರಲ್ಲ, ಇದಕ್ಕೆ ನಿಮಗೆ ಅಭಿನಂದನೆಯನ್ನು ನಾವು ಸಲ್ಲಿಸಬೇಕು. ಎಲ್ಲರೂ ತಾಯಂದಿರಂತೂ ಅವು ಏನೂ ನೋಡೋದಿಲ್ಲ ಅವರು. ಇವು ನಮ್ಮೆಲ್ಲ ಸಣ್ಣ ಸಣ್ಣ ಹುಡುಗರು ನೋಡ್ತಿರ್ತಾವೆ ಸ್ವಲ್ಪ. ಆದ್ರೆ ಅವು ಎಲ್ಲವೂ ಪ್ರವಚನಕ್ಕೆ ಬಂದಾವ. ಅವರಿಗೆ ಒಂದು ಸಲ ತಲೆಯಾಗ ಹೋಯ್ತು ಅಂದ್ರೆ ಬಹಳ ದೊಡ್ಡ ಕಾರ್ಯ ಆಗ್ತದೆ. ನೋಡ್ರಿ, ಅಪ್ಪುಗಳಿದ್ರು, ಸಿದ್ದೇಶ್ವರ ಅಪ್ಪುಗಳು. ಅವರು ಸಣ್ಣ ವಯಸ್ಸಿನಾಗಿಂದನೇ ಮನೆಯನ್ನು ತೊರೆದು ದೊಡ್ಡ ಸಂತರ ಆದರು. ಅವ್ರದ್ದೊಂದು ಅದ್ಭುತ ಜೀವನ. ಇಲ್ಲೇ ಬಿಜ್ಜರಿಗೆ ಆಗಿದ್ದಾಗ ಸಣ್ಣ ವಯಸ್ಸು ಅವ್ರದ್ದು, 7-8 ವರ್ಷ ವಯಸ್ಸಿದ್ದಾಗನೇ ಅಲ್ಲಿ ಒಂದು ಗುಡಿಯಾಗ ಹೋಗಿ, ಅದು ಯಾವುದೋ ಒಂದು ಗುಡಿ, ಅದು ಈ ಅಮೋಘ ಸಿದ್ದೇಶ್ವರಿಗೆ ಸಂಬಂಧಪಟ್ಟಂಗೂ ಮತ್ತೊಂದು ರಾಮಲಿಂಗೇಶ್ವರ ಯಾವುದೋ ಒಂದು ಗುಡಿ, ಅಲ್ಲಿ ಗುಡಿಯಲ್ಲಿ ಹೋಗಿ ಕುಳಿತುಕೊಂಡು ಧ್ಯಾನ ಮಾಡ್ಕೋಂತ ಕೂಡವ್ರು. ಅಲ್ಲಿ ಚಡ್ಚನ್ದಾಗ ಅವರು ಹೈಸ್ಕೂಲ್ ಕಲಿತಿದ್ರು. ನೀವು ಚಡ್ಚನಕ್ಕೆ ಹೋಗಿದ್ರಂದ್ರೆ ಗೊತ್ತಾಗ್ತದೆ, ನೀವು ಯಾರೂ ನೋಡಿಲ್ಲ. ಆ ಬೋರ್ಯಾಳ ದಾಟಿ ಈ ಕಡೆ ಒಂದು ಗುಡಿ ಅದ. ಅಲ್ಲಿ ಆ ಗುಡಿಯಲ್ಲಿ ಈಗೂ ಒಂದು ಹೀಗೊಂದು ಅಷ್ಟೇ ಒಂದು ಕೂಡಾಕ ಜಾಗ ಅದಾವ, ಏನೂ ಇಲ್ಲ ಅಲ್ಲಿ. ಈಗ ಸಹಿತ ಅಲ್ಲಿ ಯಾರೂ ಹೋಗಂಗಿಲ್ಲ, ಅವಾಗ ಅವರೊಬ್ಬರೇ ಹೋಗವ್ರು. ಅದು ಬೋರ್ ನದಿ ಅವಾಗ ತುಂಬಿ ಹರಿತಿತ್ತು, ಅದನ್ನು ಈಸಿ ಆ ಕಡೆ ಹೋಗ್ಬೇಕು. ಅಲ್ಲಿ ರಾತ್ರಿ ತುಂಬ ಧ್ಯಾನ. ನೋಡ್ರಿ, ಅವ್ರದ್ದೇನು ಏನು ಆಸ್ತಿ ಅನ್ನೋದನ್ನೇ ಏನೂ ಇರಲಿಲ್ಲ. ಆಧಾರ್ ಕಾರ್ಡ್ ಇಲ್ಲ, ವೋಟಿಂಗ್ ಕಾರ್ಡ್ ಇಲ್ಲ, ಎಂದೂ ವೋಟ್ ಸಹಿತ ಮಾಡಲಿಲ್ಲ.
ಬ್ಯಾಂಕ್ದಾಗ ಖಾತಾ ಇಲ್ಲ, ಹಂಗೆ ಹರಿದಿರ್ತಿತ್ತು ತೊಟ್ಕೊಂಡದ್ದು. ಅದಕ್ಕೆ ಖಾದಿ ಬಟ್ಟೆ ಅದನ್ನು ತೊಳೆದು ತೊಳೆದು ಇಲ್ಲಿ ಹರಿದಿರೋದು, ಮೊಳಕೈಗೆ ಹರಿದಿರೋದು. ಆದರೆ ಅದನ್ನು ಏನು ಕಲಿಸಿಕೊಟ್ರು ಅಂದ್ರೆ ಹರಿದು ಬಟ್ಟೆ ಹಾಕೊಂಡ್ರು ಸಹಿತ ದೇವರಷ್ಟು ನಾವು ದೊಡ್ಡವ್ರು ಆಗಾಕ ಬರ್ತೈತಿ ಅನ್ನೋದನ್ನು ಅವ್ರು ಕಲಿಸಿಕೊಟ್ರು. ಈಗಿನ ಕಾಲದಾಗ ನಾವು ದೊಡ್ಡವ್ರಿಗೆ ಯಾರಿಗೆ ಅಂತೀವಿ? ಹಿಂಗೆ ನಮ್ಮಂಗ ಗುರುಗಳು ಹಂಗೆ ಯಾರು ಹಿಂಗೆ ಬಂದು ಕೂತ್ರ ನೀವು ದೊಡ್ಡವ್ರು ಅಂತೀರಿ ಏನು? ಸಿಂಹಾಸನ ಇರ್ಬೇಕು ಅವ್ರದ್ದು ದೊಡ್ಡದು, ಇಷ್ಟು ಎತ್ತರ. ಆ ಕಡೆ ಈ ಕಡೆ ಹಿಂಗೆ ಗಾಳಿ ಹಾಕೋರು ಇರಬೇಕು. ತಲೆ ಮ್ಯಾಲ ಕಿರೀಟ, ಆಯ್ತಪ್ಪ, ತಲೆ ಮೇಲೆ ಕಿರೀಟ ಎಟೋ ತಕ ಹಾಕೊಳ್ಳೋದು. ಮೈ ಮೇಲೆಲ್ಲ ದೊಡ್ಡ ವಸ್ತ್ರ. ಸರಿ, ಮುಂದೆ BP ಶುಗರ್ ಆಯ್ತಂದ್ರೆ ಅವಾಗ ಏನು ಮಾಡೋದು? ಅವೇ ಹಾಕೊಂಡಿರೋದು ಏನು? ತಲೆ ಮೇಲೆ ಕಿರೀಟ 1 ಕಿಲೋ, ಫೋಟೋ ತಗೊಳಕ್ಕೆ ಚಲೋ, ಹಾಕೊಳ್ಳಕ್ಕೆ ಎಷ್ಟೊತ್ತನ? ಕೈ ಇರೋದು ಎದಕ್ಕಿದು? ಬಳಸಾಕ. ಶರೀರ ಇರುವುದು ಎದಕ್ಕಿದು? ದುಡಿಲಿಕ್ಕೆ. ಒಂದು ಗೊತ್ತಿರಬೇಕು ನಮಗೆ, ಯಾವ ಮನುಷ್ಯ ಬೆವರು ಸುರಿಸೋದಿಲ್ಲ, ಯಾವ ಮನುಷ್ಯ ಬೆವರು ಸುರಿಸೋದಿಲ್ಲ ಅವ ಕಣ್ಣೀರು ಹಾಕಬೇಕಾಗ್ತದೆ. ಬೆವರು ಹೋಗ್ಲಿಲ್ಲ ಅಂದ್ರೆ ಅದೇ ಕಣ್ಣೀರು ಆಗ್ತದೆ. ಯಾವ ಮನುಷ್ಯ ದುಡಿಯುವುದಿಲ್ಲ, ದುಡಿಲಾರ್ದನೇ ಹಂಗೆ ಕೂಡ್ತಾನ, ಅವ ದುಃಖ ಪಡಬೇಕಾಗ್ತದೆ. ಇನ್ನು ಯಾವ ಮನುಷ್ಯ ದುಡಿದು ಗಳಿಸಿದ್ರೊಳಗೆ ಸ್ವಲ್ಪ ದಾನ ಮಾಡೋದಿಲ್ಲ, ಅವ ದಂಡ ಕೊಡ್ಬೇಕಾಗ್ತದೆ, ಟ್ಯಾಕ್ಸ್ ಕೊಡ್ಬೇಕಾಗ್ತದೆ. ದೊಡ್ಡ ದೊಡ್ಡವರೆಲ್ಲ ಈಗ ಟ್ಯಾಕ್ಸ್ ಕೊಡ್ತಾರಲ್ಲ, ಯಾಕೆ ಕೊಡ್ತಾರೆ? ದಾನ ಕೊಡ್ಲಾರ್ದಕ್ಕನೇ ಟ್ಯಾಕ್ಸ್ ಕೊಡ್ತಾರೆ. ಅವರು ಒಂದು ವೇಳೆ ದಾನ ಕೊಡ್ತಿದ್ರಂದ್ರೆ ಬಡ ವಿದ್ಯಾರ್ಥಿಗಳು ಎಲ್ಲರೂ ಶಿಕ್ಷಣ ಪಡಿತಿದ್ರು, ಯಾರೂ ಬಡವರನ್ನೇ ಇರ್ತಿರ್ಲಿಲ್ಲ. ಅಷ್ಟು ಎಲ್ಲ ಶ್ರೀಮಂತರದಾರ, ಅವರು ಕೊಡೋ ಮನಸ್ಸಿಲ್ಲ. ಆದ್ರೆ ಸರ್ಕಾರ ಅಂತೂ ಬಿಡುವುದಿಲ್ಲ, ಅವ್ರ ಕಡೆಯಿಂದ ದಂಡ ವಸೂಲಿ ಮಾಡ್ತಾರೆ. ಆದ್ದರಿಂದ ನಾವು ದುಡಿಬೇಕು, ಕಷ್ಟಪಡಬೇಕು. ಹಾಗವರು ಸಿದ್ದೇಶ್ವರ ಅಪ್ಪುಗಳು ತಪಸ್ಸನ್ನು ಮಾಡಿದರು, ಜೀವನವನ್ನು ಅದ್ಭುತ ಮಾಡಿದರು. ಅದು ಈ ನಿಮ್ಮ ಭಾಗ ಇಲ್ಲೇ ಬೆಳೆದ್ರು. ಅವರು ಒಂದು 10-12 ವರ್ಷ, 14ನೇ ವರ್ಷಕ್ಕೆ ವಿಜಯಪುರಕ್ಕೆ ಹೋದರು. ಆ ಸಣ್ಣ ವಯಸ್ಸಿನಲ್ಲಿನೂ ಸಹಿತ ಹೈಸ್ಕೂಲ್ದಾಗ ಪರೀಕ್ಷೆ ಬಂತು. ಪರೀಕ್ಷೆಯಲ್ಲಿ ಕೊಡ್ರಿ ಈ ಕಡೆ ನೋಡ್ರಿ, ಪರೀಕ್ಷೆಯಲ್ಲಿ ಪೇಪರ್ ಬರಿಬೇಕಲ್ಲ, ಪ್ರಶ್ನೆ ಎಲ್ಲ ಪೇಪರ್ ತೊಗೊಂಡ್ರು. ಪ್ರಶ್ನೆಗಳು ಎಲ್ಲ ಪ್ರಶ್ನೆಗೂ ಓಂ ನಮಃ ಶಿವಾಯ, ಎಲ್ಲ ಪ್ರಶ್ನೆಗಳಿಗೂ ಓಂ ನಮಃ ಶಿವಾಯ ಪೇಪರ್ ಬರೆದು ಕೊಟ್ರು. ಅಲ್ಲಿ ಒಬ್ಬರು ಜಹಾಗೀರ್ದಾರ್ ಅಂತೇಳಿ ಹೆಡ್ ಮಾಸ್ಟರ್ ಇದ್ದರು. ಅವರು ಮಲ್ಲಿಕಾರ್ಜುನ ಅಪ್ಪಗಳ ಹತ್ತಿರ ಬಂದರು. ಏನ್ರಿ ನಿಮ್ಮ ಸಿದ್ದೇಶ್ವರಿಗೆ ಇಲ್ಲಿ ಹಾಕಿರಿ ನಮ್ಮ ಶಾಲ್ಯಾಗ? ಅವರೇ ಎಲ್ಲ ಪೇಪರ್ ತುಂಬ ಬರೀ ಓಂ ನಮಃ ಶಿವಾಯ ಬರೆದು ಕೊಟ್ಟಾರ. ಅವಾಗ ಅವರು ಮಲ್ಲಿಕಾರ್ಜುನ ಅಪ್ಪಗಳು ಕರೆದು, ನೋಡಪ್ಪ ಸಿದ್ದೇಶ್ವರ, ನೀನು ಜನ್ಮತಃನೇ ಅವತಾರ ಆಗಿ ಬಂದದ ನಿಂದು, ಆದ್ರೆ ಭಾಷೆಯನ್ನು ಸ್ವಲ್ಪ ಕಲಿಬೇಕಲ್ಲ. ನಾನು ಇಲ್ಲಿ ಎಲ್ಲ ಕರ್ನಾಟಕ, ಮಹಾರಾಷ್ಟ್ರ ಎಲ್ಲ ಕಡೆ ಜ್ಞಾನ ಅಧ್ಯಾತ್ಮವನ್ನು ಹಂಚಿದೆ, ಆದರೆ ನೀನು ಹೊರದೇಶಕ್ಕೆ ಸಹಿತ ಆ ಜ್ಞಾನವನ್ನು ಮುಟ್ಟಿಸ್ಬೇಕಲ್ಲ, ಅದಕ್ಕೆ ಕಲಿಬೇಕಾಗ್ತದಂತ ತಿಳ್ಕೊಂಡ್ರು. ಹೇಳಿದರು. ಹೆಂಗೆ ಕಲಿತ್ರಂದ್ರೆ ಮುಂದೆ ಮತ್ತೆಂದೂ ಹೇಳಿಸಿಕೊಳ್ಳಿಲ್ಲ. ಇಂಗ್ಲೀಷದು ಎಷ್ಟು ಚಂದ ಕಲಿತರು ಅಂದ್ರೆ, ಅಬ್ದುಲ್ ಕಲಾಂ ರಾಷ್ಟ್ರಪತಿ ಇದ್ದಾಗ ಇವ್ರನ್ನ ಅಲ್ಲಿ ರಾಷ್ಟ್ರಪತಿ ಭವನಕ್ಕೆ ಕರೆಸಿದರು. ಅಲ್ಲಿ ರಾಷ್ಟ್ರಪತಿ ಭವನದಾಗ ಇವ್ರ ಪ್ರವಚನವನ್ನು ಅಬ್ದುಲ್ ಕಲಾಂ ಅವರು ಮುಂದೆ ಕುಳಿತುಕೊಂಡು ಕೇಳ್ತಿದ್ರಂತ. ನೋಡ್ರಿ, ಅಷ್ಟು ಎತ್ತರಕ್ಕೆ ಹೋದ್ರು. ಅವರು ಒಂದು ದಿವಸ ಜಾತಿ, ಮತ, ಪಂಥ, ಧರ್ಮ ಇವು ಯಾವೂ ಬರಲಿಲ್ಲ. ಬರೇ ರೈತರು, ಅಧ್ಯಾತ್ಮ, ಸಾಧನೆ ಇದನ್ನೇ ಮಾತಾಡಿದ್ರು. ಅಷ್ಟು ವರ್ಷ ಮಾತಾಡಿದ್ರು ಸಹಿತ ಒಬ್ಬರಿಗೂ ಸಹಿತ ನೋವಾಗಲಿಲ್ಲ, ಯಾರನ್ನೂ ಟೀಕಾ ಮಾಡಲಿಲ್ಲ. ಅಂಥ ಅಪ್ಪುಗಳದು ಸಹಿತ ನಮ್ಮ ಅಮರೇಶ್ವರ ಮಹಾರಾಜರ ಮೇಲೆ ಭಾಳ ಕಾಳಜಿ ಇತ್ತು, ಪ್ರೀತಿ ಇತ್ತು ಅವ್ರದ್ದು. ಇವರು ಅವಾಗೊಮ್ಮೆ ಇವಾಗೊಮ್ಮೆ ಬರುವವರಲ್ಲ, ಭಾಳ ಸಂತೋಷ ಪಡ್ತಿದ್ದರು. ಇಲ್ಲೇ ನಿಮ್ಮ ಸಮೀಪ ಅಲ್ಲ ಅದು ಬಿಜ್ಜರ್ಗಿ ಸೀಮೆ ಅದ ನಿಮ್ಮದು, ಗೊಣಸಗಿ ಮತ್ತು ಬಿಜ್ಜರ್ಗಿ ಸೀಮೆನೇ ಅದ ನೋಡ್ರಿ. ನಿಮ್ಮದು ಅದೇ ಒಂದು ಎಲ್ಲ ವಾತಾವರಣ. ಇಲ್ಲಿ ನಿಮ್ಮಲ್ಲಿನೂ ಅಂಥ ಎಲ್ಲ ಮಕ್ಕಳು ತಯಾರಾಗಬೇಕು, ಮನೆಗಳಲ್ಲಿ ಅಂಥ ಸಂಸ್ಕಾರ ಇರಬೇಕು. ಹಾಗೆ ಗೊಣಸಿಗೆಯಲ್ಲಿ ಆಗಲಿ ಅಂಥೇಳಿ ನಾನು ಆಶಿಸ್ತೀನಿ. ಮತ್ತೊಮ್ಮೆ ಪೂಜ್ಯರಿಗೆ
ಮತ್ತು ತಮಗೆಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸಬೇಕು. ನಿಮ್ಮ ಜೊತೆಗೆ ಒಂದು ಸ್ವಲ್ಪ ಸಮಯವನ್ನು ಕಳೆಯುವಂಥ ಅವಕಾಶ ಸಿಕ್ತು. ನಾವು ಗುರುಗಳು ಹೇಳಿದಂಗೆ ಈಗ ರಾತ್ರಿ ಎಲ್ಲಿ ಹೋಗೋದಿಲ್ಲ, ಸಾಯಂಕಾಲ ಪ್ರವಚನ ಇರುವುದಿಲ್ಲ. ರಾತ್ರಿ ಹೋದ್ರೆ ಎಲ್ಲರೂ ಮಸ್ತ್ ಪೈಕಿ ಬಂದಿರ್ತಾರೆ. ಅದಕ್ಕೆ ನಾವು ಯಾರು ಬರಲಿ ಅಥವಾ ಬರದೇ ಇರಲಿ, ಬೆಳಗ್ಗೆ 6 ಗಂಟೆಗೆ ಪ್ರವಚನ ಹೇಳ್ತೀವಿ. ಅವಾಗ ಯಾರು ಕೇಳೋರು ಅಷ್ಟೇ ಬರಬೇಕು. ಸುಮ್ಮನೆ ನಡಿ ನೋಡೋನು ಸ್ವಾಮಿಗಳು ಏನು ಹೇಳ್ತಾರಂತ ಹೇಳಿ ಹಿಂಗೆ ಬರೋರು ಬೇಡ. ಅವ್ರು ನಮ್ಮನ್ನು ಪರೀಕ್ಷೆ ಮಾಡಕ್ಕೆ ಬರೋರು. ಅದಕ್ಕಾಗಿ ಅಪ್ಪುಗಳೂ ನಸಿಕಿನಾಗ 6 ಗಂಟೆಗೆ ಪ್ರವಚನ ಹೇಳ್ತಿದ್ರು. ನಾವೇನು ಅಪ್ಪುಗಳಂತೇನಲ್ಲ, ಆದರೆ ನಮಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಬೆಳಿಗ್ಗೆನೇ ನಡೀಲಿ ಅಂತ ಹೇಳಿ ಬೆಳಗ್ಗೆ ಪ್ರವಚನ ಇಟ್ಟಿರ್ತೀವಿ. ಒಂದು ಸಲ ಅಪ್ಪುಗಳು ಸಾಯಂಕಾಲ ಇದ್ದಾಗ ಬಂದಿದ್ದರು. ಅಲ್ಲಿ ಆಶ್ರಮವನ್ನು ಅದು ಬುದ್ಧಿಜಿಯವ್ರಿಗೆ ಸಿದ್ದೇಶ್ವರಪ್ಪಗಳಿಗೆ ಇರಲಿಕ್ಕೆ ಅಂತಲೇ ಮಾಡಿದ್ರು. ಅಲ್ಲಿ ಒಂದು ಜವಾಬ್ದಾರಿ. ಈಗ ಅದೊಂದು ಒಕ್ಕಲ್ತನದ ಆಶ್ರಮ. ಒಂದು 100 ಆಕಳುಗಳು ಮತ್ತು ಎಲ್ಲ ಉಳಿದ ರೀತಿ ನೀವು ಹೆಂಗೆ ಒಕ್ಕಲ್ತನ ಮಾಡ್ತೀರಿ, ಕೃಷಿ ಮಾಡ್ತೀರಿ, ಅದೇ ರೀತಿ ಕೃಷಿ. ನಮ್ಮದು ಸ್ವಲ್ಪ ದ್ರಾಕ್ಷಿ, ದಾಳಂಬಿ, ತೊಗರಿ, ಮೆಕ್ಕೆಜೋಳ, ಮೂಕಣಿ ಎಲ್ಲ ಹಾಕೀವಿ. ನಿಮ್ಮಂಗೆ ನಾವು ಮಳೆ ದಾರಿ ಕಾಯಕತ್ತೀವಿ. ಅದು ಒಕ್ಕಲ್ತನ ಮಾಡ್ತಾ ಮಾಡ್ತಾ ನಾವು ಅಧ್ಯಾತ್ಮದ ಸಾಧನೆಯನ್ನು ಮಾಡಬೇಕು. ರೈತನೇ ನಿಜವಾದ ಧಾರ್ಮಿಕ ವ್ಯಕ್ತಿ. ನಿಮ್ಮ ಹತ್ತಿರ ಕೊಡು ಮನಸ್ಸಿರ್ತದೆ, ಕೈ ಒಡ್ಡುವುದಲ್ಲ. ಹಾಗೆ ನಾವೆಲ್ಲರೂ ಹೆಂಗಿರ್ಬೇಕಂದ್ರೆ ಕೊಡುವಂಥವ್ರು ಆಗಬೇಕು. ಅದಕ್ಕಾಗಿಯೇ ಅಪ್ಪುಗಳು ಅದನ್ನೆಲ್ಲ ಮಾಡಿದ್ದಾರೆ. ಅವರ ಆಶೀರ್ವಾದನೂ ನಿಮಗೆಲ್ಲರಿಗೂ ಇರಲಿ. ನೋಡ್ರಿ, ಇವತ್ತು ಅಮೋಘ ಸಿದ್ದೇಶ್ವರ ದೇವಸ್ಥಾನ ಭಾಳ ಚಂದ ಮಾಡ್ಯಾರ. ಇದನ್ನು ಇಲ್ಲೊಂದು ಮುಂದೆ ಮಂಟಪ, ಇಷ್ಟೆಲ್ಲ ಕೂಡಕ್ಕೆ ಶಿಸ್ತ, ಭಾಳ ಪ್ರಶಾಂತ ಅನ್ನಿಸ್ತದೆ. ಊರು ಎಕಡದು ಅಂತ ನಮಗೂ ಗೊತ್ತಾಗಲಿಲ್ಲ. ಅಲ್ಲಿ ಲೈಟ್ ಹತ್ತಿದ್ದು ಅಲ್ಲಿ ಕರ್ಕೊಂಡು ಹೋಗ್ತಾರಂತ ಬಂದ್ವಿ, ಇಲ್ಲಿ ಕರ್ಕೊಂಡು ಬಂದರು. ಅಲ್ಲಿ ಮಾಳಿಂಗೇಶ್ವರರ ಗುಡಿ ಅದ ಅಂತ ಕೇಳಿದೆ. ಬಹುಶಃ ನಾಳೆ ಮಾಳಿಂಗೇಶ್ವರ ಮಹಾರಾಜ ಜಾತ್ರೆ, ದೇವ್ರದ್ದು ಜಾತ್ರೆ. ಮಾಳಿಂಗರಾಯದಂತೂ ನೀವೆಲ್ಲ ಭಕ್ತಿ ಕೇಳಿರ. ಅವ್ರದ್ದು ಗುರುವಿಗಾಗಿ ಏನೆಲ್ಲ ಸಾಧನೆಯನ್ನು ಮಾಡಿದ್ರು. ಗುರುಗಳು ಹಾಲು ಬೇಕಂತಂದ್ರೆ ಎಲ್ಲರೂ ಆಕಳ ಹಾಲು ತಂದು ಕೊಡ್ತಿದ್ರು. ಅವರು ಹುಲಿ ಹಾಲು ಕೇಳಿದ್ರಂತ, ತರ್ತೀನಿ ಅಂತ ಹೇಳಿ ಇವ್ರು ತಂದರು. ಹುಲಿ ಹಾಲು ತರಬೇಕಲ್ಲ, ಅದು ನೋಡ್ರಿ ಹೆಂಗಿರ್ಬೇಕು. ಮತ್ತು ಅವರು ಅಷ್ಟು ಆಕಳುಗಳು, ಕಿಲಾರಿ ಆಕಳುಗಳಿದ್ದು ಅವರು. ಅವ್ರೇನು ಎಲ್ಲ ಅಲ್ಲಿ ಉಮರಜದ ಹತ್ತಿರ ಯಾರು ಯಾರೋ ಅವ್ರಿಗೇನೋ ಕರೀತಾರ. ಅವರು ಎಷ್ಟೋ 700 ಜನ ಏನೋ ಇದ್ರಂತ ಅವರು. ಇವ್ರ ಆಕಳುಗಳನ್ನೆಲ್ಲ ಕರ್ಕೊಂಡು ಹೋದ್ರಂತ. ಅವ್ರನ್ನೆಲ್ಲ ಹತ್ಯೆ ಮಾಡಿ ಆ ಉಮರಜದ್ದು ದೇವಸ್ಥಾನದ ಎದುರುಗಡೆ ಒಂದು ಕಟ್ಟಿ ಕಟ್ಟ್ಯಾರ. ರುದ್ರಗಟ್ಟಿ ಯಾವುದೋ ಕಟ್ಟಿ ಅಂತಾರ. ಆ ಕಟ್ಟಿಯಲ್ಲಿ ಅವ್ರನ್ನೆಲ್ಲ ಇದು ಮಾಡಿ ಆ ಆಕಳುಗಳನ್ನು ಬಿಡಿಸ್ಕೊಂಡು ಬಂದರು ಅಂತ ಕತೆ ಕೇಳ್ತಿದ್ದೆ. ನೋಡ್ರಿ, ಅವ್ರದ್ದೆಲ್ಲ ಆಕಳುಗಳ ಮೇಲೆ ಪ್ರೇಮ. ನಮ್ಮ ಇನ್ನೆಲ್ಲ ಆಕಳುಗಳನ್ನೆಲ್ಲ ಕಳಿಸಿಬಿಟ್ಟೇವೀಗ. ಈಗ ಆಕಳುಗಳು ಇರೋದು ಅವು ಜರ್ಸಿ ಆಕಳುಗಳದಾವ. ಜರ್ಸಿ ಅಂದರೆ ಹಾಲು ಕೊಡುವುದಾವಲ್ಲ ಅವಕ್ಕೆ ಜರ್ಸಿ ಅಂತ ಹೆಸರು. ಅದು ಆಕಳಲ್ಲ, ಅದು ಜರ್ಸಿ, ಹೋಸ್ಟನ, ಎಚ್ಚಪ್ಪ ಅಂತ ಅದ್ರ ಹೆಸರ. ಮತ್ತು ಅದಕ್ಕೆ ಆಕಳ ಅನ್ನಬಾರದು. ಹೆಂಗೆ ಎಮ್ಮಿಗೆ ಎಮ್ಮೆ ಅಂತೀವಿ, ಹಂಗೆ ಇದಕ್ಕೆ ಜರ್ಸಿ ಅನ್ನೋದು. ಹೋಸ್ಟನ್ ಇತ್ತಂದ್ರೆ ಹೋಸ್ಟನ್ ಅಂತ ಅನ್ನೋದು. ಎಚ್ಚಪ್ ಇತ್ತಂದ್ರೆ ಎಚ್ಚಪ್ ಅಂತ ಹೇಳಬೇಕು. ಅದಕ್ಕೆ ಆಕಳಂದ್ರೆ ನಮ್ಮ ಆಕಳದ ಅಬ್ರು ತೆಗಿತೀರಿ. ಅದು ನಮ್ಮ ಕಿಲಾರಿ ಆಕಳದ್ದು ಹೊಟ್ಯಾಗ ಬಂಗಾರ ಇರ್ತದಂತ ಹೇಳ್ತಾರೆ. ಅಚ್ಚರಿ ಬಂಗಾರ ಅಂತ ಕೇಳಿರಲ್ಲ, ಅದ್ರ ಆಕಳದ ಅಷ್ಟು ಮಹಿಮಾ ಅದು. ಅಂತ ಆಕಳನ್ನು ಅವರು ಸಲುಹಿದ್ರು. ಹಾಗೆ ನೀವು ಎಲ್ಲರೂ ಇಲ್ಲಿ ಇರುವಂಥವ್ರು ಒಕ್ಕಲ್ತನ ಮಾಡ್ತಾ, ಸಾಧ್ಯ ಆದ್ರೆ ಆಕಳುಗಳನ್ನು ಮಾಡ್ತಾ, ಮನೆಯಲ್ಲೆಲ್ಲ ಒಳ್ಳೆಯ ಸಂಸ್ಕಾರ, ಆನಂದದಿಂದ ಜೀವನವನ್ನು ನೀವೆಲ್ಲ ಸಾಗಿಸುವಂತ ಆಗಲಿ ಅಂತ ಹೇಳಿ ಆಶಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.